ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಚಿಯಾ ಸೀಡ್ಸ್ ನೀರನ್ನ ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ಕಸ ಗುಡಿಸಿ ನೆಲ ಒರೆಸಿದೆ. ಸಂಡೇ ಬ್ಲಾಗ್ ಮಾಡ್ತಾ ಇದ್ದೀನಿ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಗಿಲೆಲ್ಲ ಒರೆಸಿ ಹೂವಿಟ್ಟು ಕುಂಕುಮ ಅರಿಶಿನ ರಂಗೋಲಿ ಎಲ್ಲ ಹಾಕಿ ನೆಕ್ಸ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ಇದು ನಮ್ಮ ದೇವ್ರ ಮನೆ. ಇವತ್ತು ಸಂಡೇ ಬ್ಲಾಗ್ ಆಗಿರೋದ್ರಿಂದ ನನ್ನ ಮಗನ ನಾನು ಹೊರಗಡೆ ಸೈಕ್ಲಿಂಗ್ ಮಾಡೋಕ್ಕೆ ಕರ್ಕೊಂಡೋಗಿದ್ದೆ. ನೋಡಿ ಯಾವ ಥರ ಸೈಕ್ಲಿಂಗ್ ಮಾಡ್ತಾಯಿದ್ದಾನೆ ನನ್ನ ಮಗ. ಅವ್ನು ತುಂಬ ಹ್ಯಾಪಿಯಾಗಿದ್ದ. ಸಂಡೇ ಅಂದಮೇಲೆ ಏನಾದ್ರು ಸ್ಪೆಷಲ್ ಮಾಡಲೇಬೇಕಲ್ಲ. ನಾನಿವತ್ತು ಚಿಕನ್ ಗ್ರೇವಿ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಂದಿರೋ ಚಿಕನ್ನೆಲ್ಲ ಹಾಕಿಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡಬೇಕು. ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆ ಥರ ಕ್ಲೀನಾಗಿ ತಿರುಗಿಸ್ತಾ ರೋಸ್ಟ್ ಮಾಡಿ ಬಾಯಿ ಮುಚ್ಚಬೇಕು. ನೆಕ್ಸ್ಟ್ ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು, 2 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿದ್ದರ ಹಾಕ್ರಿ, ಮನೆಗಿರೋದಾದರೂ ಹಾಕ್ರಿ. ನೆಕ್ಸ್ಟ್ ಖಾರ ರುಚಿಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಹಾಕ್ಕೊಡ್ರಿ. ಈ ಥರ ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡ್ರ್ ಹಾಕಿ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿತ್ತು. ನಿಮಗೂ ಬಾಯಲ್ಲಿ ನೀರು ಬರ್ತಾಯಿತ್ತಾ? ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದೆ. ತುಂಬ ಸ್ಪೈಸಿಯಾಗಿತ್ತು. ನನಗಂತೂ ಸ್ಮೆಲ್ಲಿಗೆ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು. ನಿಮಗೂ ಹಾಗೆ ಅನ್ನಿಸ್ತಾ ಇತ್ತಾ? ಹಾಗಾದರೆ ಈ ರೆಸಿಪಿನ ನೀವೂ ಮಾಡಿಕೊಡ್ರಿ. ಇನ್ ಡೀಟೇಲ್ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನನ್ನ ಸಂಡೇ ವ್ಲಾಗ್ ಹೇಗಿತ್ತು ಅಂತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ಸಂಡೇ.